ವಿಪರೀತ ಬರ ಇದೆ. ಹಳ್ಳಿಗಾಡಿನಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಟ್ಯಾಂಕರ್ನಲ್ಲಿ ಸಪ್ಲೈ ಮಾಡ್ತಾ ಇದ್ದೀವಿ ಅನೇಕ ಕಡೆ. ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ, ಮೇವಿಲ್ಲ, ಕಡಿಮೆ ಆಗ್ತಾ ಇದೆ. ಮತ್ತು ಅನೇಕ ಜ್ವಲಂತ ಸಮಸ್ಯೆಗಳು ಕೂಡ ಇವತ್ತು ರಾಜ್ಯದ ಜನತೆ ಮುಂದಿದ್ದಾವೆ, ನಮ್ಮ ಮುಂದಿದ್ದಾವೆ. ಇವೆಲ್ಲ ಚರ್ಚೆ ಮಾಡಿ ಏನಾದರೂ ಕೂಡ ಒಂದು ಫಲಿತಾಂಶವನ್ನ ಅಥವಾ ಉತ್ತರವನ್ನ ಕೊಡ್ತಾರೆ ಸರ್ಕಾರ ಅಂತ ಹೇಳಿ ಜನ ನಮ್ಮನ್ನ ನೋಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಸದನವನ್ನ ಇನ್ನು ಮುಂಚೆ ಕರಿಬೇಕಾಗಿತ್ತು, ಅಧಿವೇಶನವನ್ನ. ಅದು ಕಾರಣಾಂತರದಿಂದ ನಾವು ಸ್ವಲ್ಪ ಮುಂದಕ್ಕೆ ಹಾಕಿ ಕರೆದಿದ್ದೇವೆ. ನಾನು ವಿರೋಧ ಪಕ್ಷದ ನಾಯಕರಲ್ಲಿ, ಸದಸ್ಯರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ನೀವು ಕೇಳಬಾರ್ದು ಅಥವಾ ಪ್ರಶ್ನೆ ಮಾಡಬಾರ್ದು, ಮಾನ್ಯ ನಾಗೇಶ್ ಅವರ ರಾಜೀನಾಮೆ ಕೇಳಬಾರ್ದು ಅಂತೇಳಿ ನಾನು ಹೇಳ್ತಾ ಇಲ್ಲ. ನಾಗೇಂದ್ರ ಅವರು, ನಾನು ಹೇಳ್ತಾ ಇಲ್ಲ. ನೀವು ಕೇಳಿ, ರಾಜೀನಾಮೆ ಕೇಳಿ. ಆದರೆ ನೀವು ಸದನದ ನಿಯಮಗಳಲ್ಲಿ ಪ್ರಶ್ನೆ ಕೇಳೋದಕ್ಕೆ ನಿಮಗೆ ಅವಕಾಶ ಇದ್ದಾವೆ. ನೀವು ನೋಟಿಸ್ ಕೊಟ್ಟು ನೀವು ಅದನ್ನು ಕೇಳಿ, ಯಾತಕ್ಕೆ ರಾಜೀನಾಮೆ ಕೊಡಬೇಕು, ಅವರು ಏನು ತಪ್ಪು ಮಾಡಿದ್ದಾರೆ, ಅವರು ಏನೆಲ್ಲ ತಪ್ಪು ಮಾಡಿ ಕನ್ವಿಕ್ಟ್ ಆಗಿದ್ದಾರೆ ಅಥವಾ ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್ಗಳಾಗಿದ್ದಾವೆ, ಇದೆಲ್ಲ ತಾವು ಎಕ್ಸ್ಪ್ಲೈನ್ ಮಾಡಿ, ಸದನಕ್ಕೆ ತಿಳಿಸಿ, ರಾಜ್ಯದ ಜನತೆಗೂ ತಿಳಿಸಿ. ನಾವು ಸರ್ಕಾರ ಉತ್ತರ ಕೊಡ್ತೀವಿ. ಯಾತಕ್ಕೆ ನಾವು ಅವ್ರನ್ನ ಮತ್ತೆ ಮಂತ್ರಿ ಮಾಡಿದ್ದೀವಿ ಅಂತ ಉತ್ತರ ಕೊಡ್ತೀವಿ ನಿಮಗೆ. ಯಾತಕ್ಕೆ ಅವ್ರನ್ನ ಸಚಿವರನ್ನ ಮಾಡಿದ್ದೀವಿ ಅಂತ ಹೇಳಿ ನಾವು ನಿಮಗೆ ಸ್ಪಷ್ಟವಾದ ಉತ್ತರ ಕೊಡ್ತೀವಿ. ನಿಮ್ಗೆ ಸಮಾಧಾನ ಆಗ್ಬೋದು ಬಿಡ್ಬೋದು, ಅದು ಬೇರೆ ವಿಷಯ. ಆದರೆ ನಾವು ನಿಮಗೆ ಉತ್ತರ ಕೊಡ್ತೀವಿ. ಇಲ್ಲಿ ಸದನದಲ್ಲಿ ನಾವೇ ಮಾಡ್ಕೊಂಡು, ನೀವು ಹೇಳಿದಾಗೆ ನಾವೇ ಮಾಡ್ಕೊಂಡಿರ್ತಕ್ಕಂಥ ನಿಯಮಗಳು, ಅದಕ್ಕೆ ಗೌರವ ಕೊಡಬೇಕಲ್ವಾ. ನಾವು ನಿಯಮ ಮಾಡಿಕೊಂಡು ನಿಯಮದ ವಿರುದ್ಧ ನಾವು ವರ್ತನೆ ಮಾಡಿದರೆ ಅದು ಯಾವ ಥರ ಸರಿ ಅಂತ. ಈ ಮನೆ ಇದೆಲ್ಲ, ಇದು ಹಿರಿಯರ ಮನೆ, ಹೌಸ್ ಆಫ್ ಎಲ್ಡರ್ಸ್ ಅಂತ ಕರೀತಾರೆ. ಈ ಮನೆಯಲ್ಲಿ ಏನೆಲ್ಲ ನಡೆದರೂ ಕೂಡ ಇದನ್ನ ಇಡೀ ದೇಶ ಗಮನಿಸುತ್ತೆ. ಇಲ್ಲಿ ನಡೀತಕ್ಕಂಥ ವಿದ್ಯಮಾನಗಳು ಕೆಳಗಿನ ಮನೆಯಲ್ಲಿಗಿನ್ನ ಬಹಳ ವಿಭಿನ್ನವಾಗಿರ್ತದೆ, ಮಾತ್ರ ಬಹಳ ಗೌರವಿಸ್ತಕ್ಕಂಥದ್ದು ಇದಿಲ್ಲ. ಹಾಗಾಗಿ ಇಲ್ಲಿ ಆ ರೀತಿ ವಾತಾವರಣ ಸೃಷ್ಟಿಯಾಗೋದು ಬೇಡ. ನಾನು ವಿರೋಧ ಪಕ್ಷದ ನಾಯಕರಿಗೆ ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಮನವಿ ಮಾಡಿಕೊಳ್ತೇನೆ, ನೀವು ಕೇಳಿ, ನೋಟಿಸ್ ಕೊಟ್ಬಿಟ್ಟು ಪ್ರಶ್ನೆ ಮಾಡಿ, ಚರ್ಚೆ ಮಾಡಿ, ಏನೆಲ್ಲ ನಿಮಗೆ ಮಾಹಿತಿಗಳಿದೆ ಅದನ್ನೆಲ್ಲ ಹೇಳಿ, ಅದಕ್ಕೆಲ್ಲ ನಾವು ಉತ್ತರ ಕೊಡೋದಕ್ಕೆ ತಯಾರಿದ್ದೀವಿ. ಅದು ಬಿಟ್ಟು ಇವತ್ತು ಎಷ್ಟು ಸಮಸ್ಯೆಗಳಿದ್ದಾವೆ ನಮಗೆ. ಕೇಂದ್ರಕ್ಕೆ ನಾವು ಈಗ ಮನವಿಯನ್ನು ಕೊಡಬೇಕು. ಬರ ಹೀಗಿದೆ, ಕರ್ನಾಟಕದಲ್ಲಿ ವಿಪರೀತ ಬರ ಇದೆ, ಯಾವತ್ತೂ ಇಲ್ಲ. 75 ವರ್ಷ ಆಗಿದೆ ಇಂಥ ಬರವನ್ನು ನೋಡಿ ನಾವು. ಅಂಥದ್ರಲ್ಲಿ ಅದನ್ನ ನಾವು, ಅವರು ಕೇಂದ್ರದ ನಿಯಮಗಳಿದ್ದಾವೆ, 2020ರಲ್ಲಿ ಅವರೇ ಒಂದು ನಿಯಮ ಮಾಡಿದ್ದಾರೆ, ಇಂತಿಷ್ಟು ಪ್ಯಾರಾಮೀಟರ್ಸ್ನ ಫುಲ್ಫಿಲ್ ಆದರೆ ಮಾತ್ರ ನೀವು ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಬಹುದು ಅಂತ. ಆ ನಿಯಮಗಳ ಅಡಿಯಲ್ಲಿ ನಾವು ಈಗಾಗಲೇ ನಾನು 102 ತಾಲೂಕುಗಳಿಗೆ ಗ್ರೌಂಡ್ ಟ್ರೂತಿಂಗ್ ಮಾಡೋದಕ್ಕೆ ಆದೇಶ ಮಾಡಿದ್ದೀನಿ. ಆ ವರದಿ ಬಂದ ಮೇಲೆ ಕೇಂದ್ರಕ್ಕೆ ನಾವು ಒಂದು ಮೆಮೊರಾಂಡಮ್ ಕೊಡ್ತೇವೆ. ಅವರು ತೀರ್ಮಾನ ಮಾಡ್ತಾರೆ. ಹೌದು, ಅವರು ಟೀಮ್ ಕಳಿಸ್ಬೋದು, ಅಥವಾ ಸುವಮೋಟೋ ಅವ್ರಿಗೂ ಮಾಹಿತಿಗಳಿದ್ದಾವೆ, ಅವ್ರಿಗೂ ಕೂಡ ಎಲ್ಲ ರೀತಿಯ ಮಾಹಿತಿಗಳನ್ನು ಇಟ್ಕೊಂಡಿರ್ತಾರೆ. ಅದಾದ್ಮೇಲೆ ಅವರು ಡಿಕ್ಲೇರ್ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಕೊಡ್ಬೋದು. ನಾವೇ ಡಿಕ್ಲೇರ್ ಮಾಡಿ ಅಂತ ಹೇಳಿದ್ರೆ ಮಾಡಕ್ ಬರೋದಿಲ್ಲ. ಈಗ ಮಾಡ್ಬೋದು, ಆದ್ರೆ ಹಣ ಕೊಡೋರು ಯಾರು? ಕೇಂದ್ರ ಸರ್ಕಾರಕ್ಕೆ ಇನ್ ದಿ ಫೆಡರಲ್ ಸ್ಟ್ರಕ್ಚರ್ ವಿ ಹ್ಯಾವ್ ಟು ಲಿವ್ ಟುಗೆದರ್. ಆದ್ರಿಂದ ನಾವು ಅವರಿಗೆ ಮೆಮೊರಾಂಡಮ್ ಕೊಡಬೇಕು. ಅದಕ್ಕೆ ಇಂಥದ್ದೆಲ್ಲ ಜ್ವಲಂತ ಸಮಸ್ಯೆಗಳಿದ್ದಾವೆ. ಮಾನ್ಯ ಸಭಾಪತಿಗಳೇ, ತಾವು ವಿನಂತಿ ಮಾಡ್ಕೊಂಡಿದ್ರೆ ನಾನು ಕೂಡ ಸರ್ಕಾರದ ಪರವಾಗಿ ತಮ್ಮನ್ನು ವಿನಂತಿ ಮಾಡ್ತೇನೆ, ಬನ್ನಿ ಚರ್ಚೆ ಮಾಡೋಣ. ಏನು ಹೊಡೋಗಿಲ್ಲ, ಎಲ್ಲಿಂದ ಎಲ್ಲೋ ಏನೂ ತಪ್ಪಾಗಿಲ್ಲ. ತಾವು ಹೇಳಿ, ಹೇಳೋದನ್ನೆಲ್ಲ ನೀವು ಹೇಳಿ, ರಾಜ್ಯದ ಜನತೆಗೆ ಹೇಳಿ, ನೋಡಿ ಇವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ. ನಾವು ಇಲ್ಲಪ್ಪ ಮಾಡಿಲ್ಲ ಅಂತ ನಾವು ಹೇಳ್ತೀವಿ, ಅಥವಾ ಮಾಡಿದ್ರೆ ನಾವು ಒಪ್ಕೊಳ್ತೀವಿ ಮಾಡಿದ್ರೆ. ಆದ್ರಿಂದ ಮಾನ್ಯ ಸಭಾಪತಿಗಳೇ, ಮತ್ತೊಂದು ಬಾರಿ ತಾವು ಅವರಿಗೆ ವಿನಂತಿ ಮಾಡಿಕೊಂಡು ನಡೆಸಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಸರ್ವಣ್ಣ ಮಾತಾಡಿ. ನೀವು ಸರ್ವಣ್ಣ ಅವರು